ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾಳಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಏನಾಗುತ್ತದೆ ಅಂತ ಅನ್ನೋದನ್ನು ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದು ನನ್ನ ರಿಕ್ವೆಸ್ಟ್ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಿಮಗೆ ಒಳ್ಳೊಳ್ಳೆ 2 ದಿನ ಮುಂಚಿತವಾಗಿ ಏನಾಗ್ತಾಯಿದೆ ಅಂತ ಅನ್ನೋದನ್ನು ಈ ಒಂದು ಚಾನಲ್ನಲ್ಲಿ ಹಾಕ್ತಾಯಿದ್ದೀನಿ. ಹಾಗಾಗಿ ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಇದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿಗೆಲ್ಲವ ಶೇರ್ ಮಾಡಿ. ಈಗ ಭೂಮಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಅನ್ನೋದು ಮನೆಯವ್ರಿಗೆಲ್ಲರಿಗೂ ಕನ್ಫರ್ಮ್ ಆಗಿ ಹೋಗಿದೆ. ಬ್ಲಡ್ ರಿಪೋರ್ಟಲ್ಲೂ ಭೂಮಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಅನ್ನೋದು ಬಂದಿದ್ದನ್ನು ಕೇಳಿಸ್ಕೊಂಡ್ಬಿಟ್ಟು ಈ ಕಡೆ ಅಜಿತ್ ಭೂಮಿ ಇಬ್ಬರು ತುಂಬಾ ಭಯಪಟ್ಟಿರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಭೂಮಿ ತುಂಬಾ ಕಣ್ಣೀರನ್ನು ಹಾಕ್ತಾ ಇರೋದನ್ನು ನೋಡಿಬಿಟ್ಟು, ಭೂಮಿ ಯಾಕೆ ಈ ರೀತಿ ಅಳ್ತಾ ಇದೆಯಾ ನೋಡು, ಇದಕ್ಕೇನಾದರೂ ಒಂದು ಪರಿಹಾರ ಇದ್ದೇ ಇರುತ್ತೆ. ನಾನು ಇದ್ದಂಕ್ಲೆ ನೀನು ಯಾಕೆ ಇಷ್ಟೊಂದೆಲ್ಲ ಹೆದರ್ಕೊತಾ ಇದೆಯಾ ನೋಡು, ನಾವು ಆಸ್ಪತ್ರೆಗೆ ಹೋಗಿ ಇನ್ನೊಂದು ಸಲವ ಬ್ಲಡ್ ರಿಪೋರ್ಟನ್ನ ಚೆಕ್ ಮಾಡಿಸಿದ್ರಾಯ್ತು, ಆಗ ಕನ್ಫರ್ಮ್ ಆಗೋಗುತ್ತೆ. ಈ ಸಲ ಹೋಗ್ಬೇಕಾದ್ರೆ ನಾವು ಫ್ಯಾಮಿಲಿ ಡಾಕ್ಟರ್ ಇದ್ದಾರಲ್ಲ ಅಲ್ಲಿಗೆ ಹೋಗೋದು ಬೇಡ. ಅಲ್ಲಿಗೇನಾದರೂ ಹೋದ್ವು ಅಂತ ಅಂದರೆ ಮನೆಯವ್ರಿಗೆಲ್ಲರಿಗೂ ನಾವು ಮತ್ತೆ ಆಸ್ಪತ್ರೆಗೆ ಹೋಗಿದ್ವು ಅಂತ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಒಂದು ಕೆಲಸ ಮಾಡೋಣ, ನಾವು ಬೇರೆ ಎಲ್ಲಾದರೂ ಮನೆಯವರಿಗೆ ಗೊತ್ತಿಲ್ಲದಲೇ ಇರೋ ಅಂಥ ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸಿದ್ರಾಯ್ತು, ಆವಾಗ ನೀನು ಪ್ರೆಗ್ನೆಂಟ್ ಆಗಿಲ್ಲ ಅಂತ ಅನ್ನೋದು ಕನ್ಫರ್ಮ್ ಆಗುತ್ತೆ, ಓಕೆನಾ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇದ್ದಾಗ, ಆಯಿತು ಸಾಹೇಬ್ರೆ, ನೀವು ನನ್ನ ಕಷ್ಟನ ಅರ್ಥ ಮಾಡ್ಕೊಂಡ್ರಲ್ಲ ಅಂತ ಅಂದ್ಬಿಟ್ಟು ಭೂಮಿನೂ ಹೇಳ್ತಾ ಇರ್ತಾಳೆ. ಸರಿ ನಡಿ, ನಾನೀಗ ಪೊಲೀಸ್ ಸ್ಟೇಷನಿಗೆ ಹೋಗ್ತೀನಿ ಅಂತವ ರೆಡಿ ಆಗ್ತೀನಿ. ಹಾಗೆ ನೀನು ಅಂಗಡಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರಾಯ್ತು. ಅಮ್ಮ ಡೆಫಿನೆಟ್ಲಿ ಒಪ್ಕೊತಾರೆ. ಇದೊಂದು ದಿವಸ ಅಂಗಡಿಗೆ ಹೋಗಿ ಬೇರೆ ಯಾರಿಗಾದರೂ ಆ ಕೆಲಸನ ವಹಿಸ್ಬಿಟ್ಟು ಬರ್ತೀನಿ ಅತ್ತೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ 100% ಅಮ್ಮ ಒಪ್ಕೊತಾರೆ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ. ಆಗ ಸರಿ ಸಾಹೇಬ್ರೆ ಹೋಗೋಣ ನಡೀರಿ ಅಂತ ಅಂದ್ಬಿಟ್ಟು ಭೂಮಿ ಅಜಿತ್ ಜೊತೆ ಬರ್ತಾಳೆ. ಕೆಳಗಡೆ ಇಳಿದು ಬರ್ತಾ ಇದ್ದಂಕ್ಲೆ ಈ ಕಡೆ ಸಂಗೀತ ಅಂತವ, ನನ್ನ ಮೊಮ್ಮಗ ತುಂಬ ಚೆನ್ನಾಗಿ ಬೆಳಿಬೇಕು, ಭೂಮಿ ಹೊಟ್ಟೆಯಲ್ಲಿ ಮಗು ಬೆಳೀತಾ ಇದೆ ಅಂತ ಅಂದರೆ ಅದಕ್ಕೆ ವಿಟಮಿನ್ ಸಿ, ವಿಟಮಿನ್ ಬಿ ಎಲ್ಲದೂ ಸಿಗಬೇಕು ಅಂತ ಅಂದರೆ ಮೆಂತ್ಯ ಸೊಪ್ಪಿನ ಪಲ್ಯ, ಮೆಂತ್ಯ ಸೊಪ್ಪಿನ ಸಾರು, ಮೆಂತ್ಯ ಸೊಪ್ಪಿಂದು ಬಸ್ಸಾರು, ಮೆಂತ್ಯ ಸೊಪ್ಪಿನ ಪಲಾವು ಇವನ್ನೆಲ್ಲ ಮಾಡೋಣ ಪಲ್ಲವಿ. ಆಗ ನನ್ನ ಸೊಸೆ ಹೊಟ್ಟೆಲಿರೋ ಅಂಥ ಮಗು ನನ್ನ ವಂಶದ ಕುಡಿ ಮುದ್ದು ಮುದ್ದಾಗಿ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಬೆಳೆಯುತ್ತೆ. ಅದಕ್ಕೋಸ್ಕರ ಇವತ್ತು ಎಲ್ಲ ಸೊಪ್ಪಿಂದು ಅಡುಗೆಗಳನ್ನ ಮಾಡಿಬಿಡೋಣ. ಇವತ್ತು ಭೂಮಿ ಬಸ್ರಿ ಬೈಕನ್ನು ತೀರಿಸ್ಬಿಡೋಣ ಅಂತ ಅಂದ್ಬಿಟ್ಟು ಈ ಕಡೆ ಸಂಗೀತ ಅಂತೂ ಟೇಬಲ್ ಮೇಲೆ ನಾನಾ ರೀತಿ ಸೊಪ್ಪುಗಳನ್ನು ಹಾಕ್ಕೊಂಡು ಅದರಲ್ಲೂ ಆ ಮೆಂತ್ಯ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹೆಚ್ಚುತ್ತಾ ಇರ್ತಾಳೆ. ಚೆನ್ನಾಗಿ ಅದರದ್ದೇ ಅಡುಗೆ ಮಾಡಬೇಕು ಅಂತವ ಈ ಕಡೆ ಸಂಗೀತ ಪಲ್ಲವಿ ಇಬ್ಬರು ಸ್ಕೆಚ್ ಹಾಕ್ಬಿಟ್ಟು ಅದರದ್ದೇ ಅಡುಗೆ ಮಾಡ್ತಾ ಇದ್ದಾಗ ಅದೇ ಟೈಮಿಗೆ ಅಜಿತಾಗೆ ಭೂಮಿ ಇಬ್ಬರು ಬರ್ತಾರೆ. ಓ ಭೂಮಿ, ನೀನೇನಮ್ಮ ಇಲ್ಲಿ ಗಂಟ ಬರೋದಕ್ಕೆ ಹೋಗಿದ್ದೆ, ನಿನಗೇನಾದರೂ ಬೇಕು ಅಂತ ಅಂದಿದ್ರೆ ನೀನೇ ಒಂದು ಮಾತು ಫೋನ್ ಮಾಡಿದ್ದಿದ್ರೆ ನಾನೇ ತಂದುಕೊಡ್ತಿದ್ನಲ್ಲಮ್ಮ. ಅಲ್ಲೋ ಕಣೋ ಅಜಿತ, ಅವಳಿಗಾದರೂ ಗೊತ್ತಾಗಲಿಲ್ಲ, ನಿನಗಾದರೂ ಗೊತ್ತಾಗಬಾರ್ದೇನೋ, ಬಸ್ರಿ ಹೆಂಗ್ಸನ್ನ ಈ ರೀತಿ ಎಲ್ಲ ಓಡಾಡಿಸ್ತಾರೇನೋ, ಮೊದಲು ಕರ್ಕೊಂಡೋಗೋ ಭೂಮಿನ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಅದು ಅಮ್ಮ ಮತ್ತು ಇವತ್ತೊಂದೇ ಒಂದು ದಿವಸ ಭೂಮಿನ ಆಚೆ ಕಡೆ ಕರ್ಕೊಂಡು ಹೋಗ್ತೀನಿ ಕಣಮ್ಮ, ಅವಳಿಗೆ ಅಂಗಡಿನ ಯಾರಿಗಾದರೂ ವಹಿಸ್ಬಿಟ್ಟು ಬರಬೇಕಂತೆ, ಅದಕ್ಕೋಸ್ಕರ ಇವತ್ತು ಒಂದೇ ಒಂದಿನ ಭೂಮಿನ ಆಚೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಈ ಕಡೆ ಸಂಗೀತ ಅಂತೂ ಹುರ್ಕೊಂಡ್ಬಿಟ್ಟು ಬೇಡ ಅಂತ ಅಂದ್ಬಿಟ್ಟು ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾಳೆ. ಯಾವುದೇ ಕಾರಣಕ್ಕೂ ನನ್ನ ಸೊಸೆ ಭೂಮಿನ ಆಚೆ ಎಲ್ಲೂ ಕಳಿಸಲ್ಲ ನೋಡು, ನನ್ನ ಮೊಮ್ಮಗ ನನ್ನ ಕೈಗೆ ಎತ್ತಿ ಕೊಡೋವರೆಗೂ ಭೂಮಿ ಅಂತುವ ಎಲ್ಲಿಗೂ ಕಳಿಸಲ್ಲ ಅಂತ ಅಂದರೆ ಕಳಿಸಲ್ಲ ಅಷ್ಟೇ ಅಂತ ಅಂದ್ಬಿಟ್ಟು ಸಂಗೀತ ಅವರು ಕೋಪ ಮಾಡಿಕೊಂಡು ಹೇಳೇ ಬಿಡ್ತಾರೆ. ಇದನ್ನು ಕೇಳಿಸ್ಕೊಂಡು ಅಜಿತ್ ಭೂಮಿ ಇಬ್ಬರು ಒಂದು ಮಾತಾಡಲ್ಲ, ಒಂದು ಚೂರು ತುಟಿಕ್ ಪಿಟಿಕ್ ಅನ್ನಲ್ಲ. ಅವತ್ತಿನ ದಿನ ಭೂಮಿ ಹೋಗೋದಕ್ಕೆ ಸಾಧ್ಯನೇ ಆಗಲ್ಲ. ಈ ಕಡೆ ಭೂಮಿ ನೋಡು, ನಿನಗೋಸ್ಕರ ನಾನು ವೆರೈಟಿ ಅಡುಗೆನೆಲ್ಲ ಮಾಡ್ತಾಯಿದ್ದೀನಿ. ಮೆಂತ್ಯ ಸೊಪ್ಪಿನ ಪಲಾವು, ಮೆಂತ್ಯ ಸೊಪ್ಪಿನ ಬಸ್ಸಾರು, ಮೆಂತ್ಯ ಸೊಪ್ಪಿನ ಪಲ್ಯ ಪ್ರತಿಯೊಂದೂ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ಅಡುಗೆ ಎಲ್ಲ ಆಗಿಬಿಡುತ್ತೆ. ಆಗ ನಿನಗೆ ಮೊದಲು ಊಟಕ್ಕೆ ಬಡಿಸೋದು, ಓಕೆನಾ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಭೂಮಿನೂ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇರಲ್ಲ. ಆಗ ಸರಿ ಅತ್ತೆ ಅಂತ ಅಂದ್ಬಿಟ್ಟು ಕತ್ತಳ್ಳಾಡಿಸ್ಕೊಂಡು ಅಲ್ಲೇ ಕುತ್ಕೊತಾಳೆ. ಆಗ ನೋಡಮ್ಮ ಭೂಮಿ, ಇನ್ನು ಸ್ವಲ್ಪ ಹೊತ್ತರಲ್ಲೇ ಅಡುಗೆ ಎಲ್ಲ ರೆಡಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಸರಿ ಅಂತ ಅಂದ್ಬಿಟ್ಟು ಈ ಕಡೆ ಸಂಗೀತ ಹಾಗೆ ಪಲ್ಲವಿ ಇಬ್ಬರು, ಪಲ್ಲವಿ ನಡಿ ಬೇಗ ಬೇಗ ಹೋಗಿ ಅಡುಗೆ ಎಲ್ಲ ರೆಡಿ ಮಾಡೋಣ, ಟೈಮ್ ಆಗ್ತಾಯಿದೆ, ಬಸ್ರಿ ಹೆಂಗ್ಸಿಗೆ ಪಾಪ ಹೊಟ್ಟಸ್ತಿರುತ್ತೆ, ನಡಿ ಹೋಗೋಣ ಅಂತ ಅಂದ್ಬಿಟ್ಟು ಸಂಗೀತ ಪಲ್ಲವಿ ಕರ್ಕೊಂಡು ಹೋಗ್ಬಿಟ್ಟು ಅಡುಗೆ ಮನೆಯಲ್ಲಿ ನಾನಾ ರೀತಿಯ ಅಡುಗೆಗಳನ್ನೆಲ್ಲ ಮಾಡ್ತಾ ಇರ್ತಾಳೆ. ಈ ಕಡೆ ಅಜಿತ್ಗೆ ಭೂಮಿ ಮುಖ ನೋಡ್ತಾ ಇದ್ರೆ ಭೂಮಿ ಅಜಿತ್ ಮುಖನ ನೋಡ್ತಾ ಇರ್ತಾರೆ. ಒಬ್ರಿಗೊಬ್ರು ಮುಖ ನೋಡ್ಕೊಂಡು ಹಾಗೆ ನಿಂತಿರ್ತಾರೆ. ಎಂಥ ಕೆಲಸ ಆಗೋಯ್ತು, ಅಮ್ಮ ಆಚೆ ಕಡೆ ಹೋಗೋದಕ್ಕೆ ಬಿಡ್ತಾನೆ ಇಲ್ವಲ್ಲ, ಈಗ ಏನು ಮಾಡೋದು, ಭೂಮಿನ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ, ಇವರು ಬಿಡ್ತಾನೆ ಇಲ್ವಲ್ಲ, ಈಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಅಜಿತನು ಟೆನ್ಷನ್ ಮಾಡಿಕೊಂಡು ಆ ಕಡೆಗೆ ಕಡೆಗೂ ಓಡಾಡ್ತಾ ಇರ್ತಾನೆ. ಅದೇ ಟೈಮಿಗೆ ಇಲ್ಲಿ ಶ್ರವಣ್ ಅವ್ರು ಬರ್ತಾರೆ. ಓ ಭೂಮಿ, ಯಾಕಮ್ಮ ಇಲ್ಲಿ ಕೂತಿದ್ಯಾ, ಹೋಗಿ ರೆಸ್ಟ್ ಮಾಡಬೇಕು
ಹೋಗ್ಬೇಕಲ್ವ ನೀನು? ಯಾಕೆ ಈ ರೀತಿ ಎಲ್ಲ ಆಚೆ ಕೆಳಗಡೆ ಇಳ್ದೆಲ್ಲ ಬರ್ತೀಯಾ? ಈ ರೀತಿ ಎಲ್ಲ ಕೆಳಗಡೆ ಎಲ್ಲ ಇಳಿದು ಬರಬಾರ್ದು ಕಣಮ್ಮ. ಶೀತ ಗೀತ ಅವನ್ನೆಲ್ಲ ಆರಾಮಾಗಿ ನೀನು ಸ್ವೆಟ್ರೆಲ್ಲ ಹಾಕ್ಕೊಂಡು ಆರಾಮಾಗಿರಬೇಕು. ಈ ರೀತಿ ಎಲ್ಲ ಓಡಾಡಬಾರ್ದು. ನೀನೀಗ ಒಬ್ಬಳೇ ಅಲ್ಲ, ನೀನು ಇಬ್ಬರಿಬ್ರು ಆರಾಮಾಗಿ ಹುಷಾರಾಗಿ ಇರಬೇಕು ಅಂತ ಅಂದ್ಬಿಟ್ಟು ಶ್ರವಣ್ ಅವರು ಆ ಭೂಮಿಗೆ ಬುದ್ಧಿ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಈ ಕಡೆ ಅಜಿತ್ ಅದನ್ನು ನೋಡಿಬಿಟ್ಟು ಅವನು ಕೂಡ ನಗಾಡ್ತಾ ಇರ್ತಾನೆ. ಇನ್ನು ಶ್ರವಣ್ ಮಾವಂಗೆ ಎಲ್ಲಾದರೂ ಅನುಮಾನ ಬಂತು ಅಂತ ಅಂದರೆ ಅವರು ಯಾಕೆ ಈ ರೀತಿ ಎಲ್ಲ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಕೇಳಿಬಿಡ್ತಾರೆ ಅಂತ ಅಂದ್ಬಿಟ್ಟು ಅಜಿತ್ ಅನ್ನುವ ನಗಾಡೋ ರೀತಿಯ ಸ್ಮೈಲ್ ಮಾಡ್ತಾ ಇರ್ತಾನೆ. ಅದೇ ಟೈಮಿಗೆ ಭೂಮಿ ಬಾರಮ್ಮ, ನಿನಗೆಲ್ಲ ಅಡುಗೆಗಳು ರೆಡಿ ಆಯಿತು ಬಾ ಅಂತ ಅಂದ್ಬಿಟ್ಟು ಇಲ್ಲಿ ಕರಿತಾ ಇರ್ತಾರೆ ಸಂಗೀತ ಅವರು. ಹಾಗೆ ಈ ಕಡೆ ನಾನಾ ರೀತಿ ಭೂಮಿಗೋಸ್ಕರವ ಬಸ್ರಿ ಬಯಕೆ ತೀರಿಸ್ಬೇಕು ಅಂತ ಅಂದ್ಬಿಟ್ಟು ನಾನಾ ರೀತಿಯ ಅಡುಗೆಗಳನ್ನ ಮಾಡಿರ್ತಾರೆ. ಈ ಕಡೆ ಅಜ್ಜಿನೂ ಬರ್ತಾರೆ. ಹಾಗೆ ದೇವಯಾನಿ, ಅಪ್ಪು, ಶ್ರವಣ್ಣು, ರಮಣ್ಣು ಎಲ್ಲರೂ ಬಂದಿದ ತಕ್ಷಣವೇ ಎಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊತಾರೆ. ಮೊದಲು ಭೂಮಿಗೆ ಇಲ್ಲಿ ಊಟಕ್ಕೆ ಬಡಿಸ್ಬೇಕಾಗುತ್ತೆ. ಬಸ್ರಿ ಬಯಕೆ ಅಂತ ಅಂದ್ಬಿಟ್ಟು ಅವಳಿಗೋಸ್ಕರನೇ ಇಲ್ಲಿ ಅಡುಗೆ ಎಲ್ಲ ಮಾಡಿರ್ತಾರೆ. ಆಗ ಈ ಕಡೆ ಭೂಮಿ, ನೀನೇ ಬಾರಮ್ಮ, ನೀನೇ ಮೊದಲು ಊಟ ಮಾಡು ಅಂತ ಅಂದ್ಬಿಟ್ಟು ಭೂಮಿಗೆ ಮೆಂತ್ಯ ಪಲ್ಯ, ಮೆಂತ್ಯ ಸೊಪ್ಪಿನ ಬಸ್ಸಾರು, ಮೆಂತ್ಯ ಸೊಪ್ಪಿಂದು ಪಲಾವು, ಅನ್ನ, ಮುದ್ದೆ, ಸಾಂಬಾರು ಎಲ್ಲ ಮಾಡಿರ್ತಾರೆ. ಎಲ್ಲ ವೆರೈಟಿ ಅಡುಗೆಗಳನ್ನು ಭೂಮಿಗೆ ತಟ್ಟಿಗೆ ಬಡಿಸಿದ್ದೆಲ್ಲ ಆದಮೇಲೆ ಈ ಕಡೆ ಶ್ರವಣ್ ಅವರು, ಭೂಮಿ ನಾನು ನಿನಗೊಂದು ತುತ್ತು ಊಟ ಮಾಡ್ಸೋಣೇನಮ್ಮ ಅಂತ ಅಂದ್ಬಿಟ್ಟು ಶ್ರವಣ್ ಅವ್ರು ಕೇಳ್ತಾ ಇರ್ತಾರೆ. ಅದನ್ನು ಕೇಳಿಸ್ಕೊಂಡು ಈ ಕಡೆ ಭೂಮಿಗಂತೂ ಕಣ್ಣಲ್ಲಿ ಕಣ್ಣೀರೇ ಬರ್ತಾ ಇರುತ್ತೆ. ಆಗ ಅಪ್ಪ ನೀವು ಕೇಳೋದು ಹೆಚ್ಚ, ನಾನು ಊಟ ಮಾಡೋದು ಹೆಚ್ಚಪ್ಪ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಥ್ಯಾಂಕ್ ಯು ಕಣಮ್ಮ, ನಿನಗೆ ಊಟ ಮಾಡಿಸ್ಬೇಕು ಅಂತ ನನಗೆ ಯಾಕೋ ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರನೇ ಇವತ್ತೊಂದು ದಿವಸ ನಾನೇ ನಿನಗೆ ಊಟ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಶ್ರವಣ್ ಅವರೇ ತನ್ನ ಕೈಯಾರೆ ತಾನೇ ಆ ಭೂಮಿಗೆ ಊಟನ ಮಾಡಿಸ್ತಾರೆ. ಇದನ್ನೆಲ್ಲ ನೋಡಿಬಿಟ್ಟು ಈ ಕಡೆ ಸಂಗೀತ, ಅಜಿತ್ ಅಂತೂ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಅಜಿತ್ಗೆ ಶ್ರವಣ್ ಅವರು ಊಟ ಮಾಡಿಸ್ತಾ ಇರೋದು ತುಂಬಾ ಖುಷಿ ಇರುತ್ತೆ. ಆದ್ರೂ ಎಲ್ಲೋ ಒಂದು ಕಡೆ ಟೆನ್ಷನು, ಭೂಮಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಅಂದ್ಬಿಟ್ಟು ಮನೆಯವರೆಲ್ಲರೂ ಇಷ್ಟೊಂದೆಲ್ಲ ಉಪಚಾರ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಏನಾದರೂ ಭೂಮಿ ಪ್ರೆಗ್ನೆಂಟ್ ಅಲ್ಲ ಅಂತ ಮನೆಯವ್ರಿಗೇನಾದರೂ ಗೊತ್ತಾಯಿತು ಅಂತ ಅಂದರೆ ಆವಾಗ ಇವ್ರ ಸಿಚುವೇಶನ್ ಹೇಗಿರುತ್ತೆ ಅಂತ ಅನ್ನೋದು ಈ ಕಡೆ ಅಜಿತ್ಗೂ ತುಂಬಾ ಟೆನ್ಷನ್ ಮಾಡಿಕೊಂಡು ಅವನು ಒದ್ದಾಡ್ತಾ ಇರ್ತಾನೆ. ಈ ಕಡೆ ಭೂಮಿನೂ ನಗಾಡೋದಕ್ಕೂ ಆಗ್ತಾ ಇರಲ್ಲ, ಬಿಡೋದಕ್ಕೂ ಆಗ್ತಾ ಇರಲ್ಲ. ಶ್ರವಣ್ ಊಟ ಮಾಡಿಸ್ತಾ ಇದ್ರು ಭೂಮಿ ಕೈಯಲ್ಲಿ, ಅದನ್ನು ಹೇಗೆ ತಗೋಬೇಕು ಅಂತಲೂ ಗೊತ್ತಾಗ್ತಾ ಇರಲ್ಲ. ಅವಳು ತುಂಬಾ ಟೆನ್ಷನ್ ಮಾಡಿಕೊಂಡು ಮುಖ ನೋಡ್ತಿರ್ತಾಳೆ. ಹಾಗೆ ಊಟ ಮಾಡಿ ಮುಗಿಸ್ತಾಳೆ. ಭೂಮಿ ಹೇಗಿತ್ತಮ್ಮ ಪಲ್ಯ, ಮೆಂತ್ಯ ಸೊಪ್ಪಿನ ಪಲ್ಯ, ಬಸ್ಸಾರು, ಪಲಾವು ಎಲ್ಲ ಹೇಗಿತ್ತು ಅಂತ ಅಂದ್ಬಿಟ್ಟು ಈ ಕಡೆ ಸಂಗೀತ ಅವರು ಕೇಳ್ತಾ ಇದ್ದಾಗ, ಅತ್ತೆ ತುಂಬ ಚೆನ್ನಾಗಿತ್ತು ಅತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಸರಿ ಕಣಮ್ಮ ಭೂಮಿ, ನಿಧಾನವಾಗಿ ಎದ್ದಾಳಮ್ಮ, ನಿಧಾನವಾಗಿ ಎದ ಅಂತ ಅಂದ್ಬಿಟ್ಟು ಸಂಗೀತ ಅವರು ಹೇಳ್ತಾ ಇರ್ತಾರೆ. ಆಗ ಸರಿ ಅಂತ ಅಂದ್ಬಿಟ್ಟು ಭೂಮಿನ ನಿಧಾನಕ್ಕೆ ಕೈ ಹಿಡ್ಕೊಂಡು ಎಬ್ಬಿಸ್ತಾನೆ ಅಜಿತ. ಈಗ ಭೂಮಿ ಒಂದು ಲೋಟ ಹಾಲು ಬಿಸಿ ಹಾಲನ್ನ ಕಾಯಿಸ್ಕೊಂಬರ್ತೀನಿ, ಅಲ್ಲಿವರೆಗೂ ಅವಳನ್ನ ರೂಮಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಆಗ ಸರಿ ಅಂತ ಅಂದ್ಬಿಟ್ಟು ಅಜಿತ ಭೂಮಿನ ನಿಧಾನವಾಗಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿದ ತಕ್ಷಣ ಈ ಕಡೆ ಮಂಚದ ಮೇಲೆ ಕರ್ಕೊಂಬರ್ತಾನೆ. ಕರ್ಕೊಂಬಂದಿದ ತಕ್ಷಣ ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ, ಅಯ್ಯೋ ಸಾಹೇಬ್ರೆ, ಎಂಥ ಕೆಲಸ ಆಗೋಯ್ತು ಸಾಹೇಬ್ರೆ, ನಾವು ಆಸ್ಪತ್ರೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದು, ಹೋಗೋದಕ್ಕೆ ಆಗಲೇ ಇಲ್ವಲ್ಲ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ನೋಡು ಭೂಮಿ, ನೀನು ಟೆನ್ಷನ್ ಮಾಡ್ಕೋಬೇಡ, ಇವತ್ತಲ್ಲ ಅಂತ ಅಂದರೆ ನಾಳೆನಾದರೂ ಅಮ್ಮಂಗೆ ಏನಾದರೂ ಒಂದು ಹೇಳ್ಬಿಟ್ಟು ನಿನ್ನನ್ನು ನಾಳೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೆ. ಆಗ ಸರಿ ಅಂತ ಅಂದ್ಬಿಟ್ಟು ಈ ಕಡೆ ನಿಮ್ಮ ಮಾತನ್ನು ನಾನು ನಂಬ್ತೀನಿ ಸಾಹೇಬ್ರೆ, ನಾಳೆನಾದರೂ ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ, ನಂಗೆ ತುಂಬಾ ಟೆನ್ಷನ್ ಆಗಿತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಅದೇ ಟೈಮಿಗೆ ಸಂಗೀತ ಅವರು ಒಂದು ಲೋಟ ಹಾಲನ್ನ ತೊಗೊಂಬರ್ತಾರೆ. ಭೂಮಿ ಅಂತ ಅಂದ್ಬಿಟ್ಟು ಬರ್ತಾರೆ. ಆಗ ಭೂಮಿ, ಹಾಲು ಕುಡಿದು ಮಲಿಕೊಂಬಿಡು, ನೀನು ತುಂಬಾ ರೆಸ್ಟ್ ಮಾಡಬೇಕು, ಈ ರೀತಿ ಎಲ್ಲ ಓಡಾಡಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಮಜಿತಾ, ನೋಡೋ ನಿನಗೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ನನ್ನ ಸೊಸೆನ ಜಾಸ್ತಿ ಎಲ್ಲ ಮಾತಾಡ್ಸೋದು, ಕೀತ್ಲೆ ಮಾಡೋದು ಈ ರೀತಿ ಎಲ್ಲ ಮಾಡಬೇಡ ಕಣೋ, ಅವಳು ಈಗ ಒಬ್ಬಳೇ ಕಣೋ, ಅವಳಿಂದ ಒಂದು ಸ್ವಲ್ಪ ದೂರ ಇರೋ, ಅವಳನ್ನ ಈ ಥರ ಎಲ್ಲ ಮಾಮೂಲಿಯಾಗಿ ನಡ್ಕೋಬೇಡ ನೀನು ಅಂತ ಅಂದ್ಬಿಟ್ಟು ಸಂಗೀತ ಅವರು ವಾರ್ನಿಂಗನ್ನು ಮಾಡ್ತಾ ಇರ್ತಾರೆ. ಸರಿ ಅಮ್ಮ, ನಾನು ಅವಳ ಜೊತೆ ಏನು ಇರೋಲ್ಲ, ಅವಳ ಜೊತೆನ ನೀವು ದೂರ 1 ಕಿಲೋಮೀಟ್ರ್ ದೂರನೇ ಇರ್ತೀನಿ ಅಂತ ಅಂದ್ಬಿಟ್ಟು ಈ ಕಡೆ ಅಜಿತನು ಸಂಗೀತಗೆ ಅನುಮಾನ ಬರಬಾರ್ದು ಅಂತ ಅಂದ್ಬಿಟ್ಟು ಆ ರೀತಿ ಮಾತಾಡ್ತಾ ಇರ್ತಾನೆ. ಸರಿ ಕಣೋ ಭೂಮಿ, ನೀನೊಂದು ಲೋಟ ಹಾಲು ಕುಡಿದ್ಬಿಟ್ಟು ಆರಾಮಾಗಿ ಮಲಿಕೋ ಅಂತ ಅಂದ್ಬಿಟ್ಟು ಸಂಗೀತ ಅವರು ಅಲ್ಲಿಂದ ಹೋಗ್ತಾರೆ. ಆಗ ಈ ಕಡೆ ಭೂಮಿನೂ ಮಲಿಕ್ಕೊಳೋದಕ್ಕೆ ಅಂತ ಅಂದ್ಬಿಟ್ಟು ಹೋಗಿರ್ತಾಳೆ. ಈ ಕಡೆ ಅಜಿತನು ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ಆ ಕಡೆಗೆ ಈ ಕಡೆಗೆ ಓಡಾಡ್ತಾರೆ. ಮಾರನೇ ದಿನ ಆಗಿರುತ್ತೆ. ಆಗ ಸಾಹೇಬ್ರೆ, ಹೇಗಾದರೂ ಮಾಡಿ ಇವತ್ತು ನಾವು ಆಚೆ ಕಡೆ ಹೋಗಲೇಬೇಕು ಸಾಹೇಬ್ರೆ, ಆಸ್ಪತ್ರೆಗೆ ಹೋಗಿ ನಾವು ಚೆಕಪ್ ಮಾಡಿಸ್ಲೇಬೇಕು ಅಂತ ಹೇಳಿದಾಗ, ಸರಿ ಭೂಮಿ, ಈಗ ನಾನು ಅಮ್ಮಂಗೆ ಏನಾದರೂ ಒಂದು ಹೇಳಿ ನಿನ್ನನ್ನು ಆಚೆ ಕಡೆ ಕರ್ಕೊಂಡು ಹೋಗೋಂಥ ಜವಾಬ್ದಾರಿ ನಂದು ಅಂತ ಅಂದ್ಬಿಟ್ಟು ಮತ್ತೆ ಅಜಿತ ಭೂಮಿ ಇಬ್ಬರು ಯಥಾ ಪ್ರಕಾರ ಪೊಲೀಸ್ ಸ್ಟೇಷನ್ಗೆ ಹೋಗೋ ರೀತಿಯ ರೆಡಿ ಆಗ್ತಾರೆ. ಹಾಗೆ ಈ ಕಡೆ ಭೂಮಿ ಟೀ ಅಂಗಡಿಗೆ ಹೋಗೋ ರೀತಿಯ ರೆಡಿಯಾಗಿ
ಸಂಗೀತ ಅವ್ರ ಹತ್ರ ಬರ್ತಾರೆ. ಆಗ ಅಮ್ಮ ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳಮ್ಮ, ಇವತ್ತೊಂದೇ ಒಂದು ದಿವಸ ಭೂಮಿನ ಆಚೆ ಕಡೆ ಕರ್ಕೊಂಡು ಹೋಗ್ತೀನಿ ಕಣಮ್ಮ, ಇವತ್ತೊಂದೇ ಒಂದು ದಿವಸ ನೋಡು ಬೇಡ ಅನ್ಬೇಡ, ಇವತ್ತೊಂದು ದಿವಸ ಅಷ್ಟೇ, ಆಮೇಲೆ ಮತ್ತೆ ನೀನು ಕರ್ಕೊಂಡು ಹೋಗು ಅಂತ ಅಂದರೂ ನಾನು ಎಲ್ಲೂ ಕರ್ಕೊಂಡು ಹೋಗಲ್ಲ, ಆಮೇಲೆ ನಿನ್ನ ಸೊಸೆ ನೀನು ಅಷ್ಟೇ, ನಾನು ಇನ್ನು ಮುಂದೆ ಎಲ್ಲೂ ಕರ್ಕೊಂಡು ಹೋಗಲ್ಲ, ಇವತ್ತೊಂದು ದಿವಸ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾಗ, ಸರಿ ಸರಿ ನೀನು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊತಾ ಇದೀಯ ಅಂತ ಅಂದ್ಬಿಟ್ಟು ಇವತ್ತೊಂದು ದಿವಸ ನನ್ನ ಸೊಸೆನ ಕರ್ಕೊಂಡು ಹೋಗೋಕ್ಕೆ ಹೇಳ್ತಾ ಇದ್ದೀನಿ, ಹುಷಾರಾಗಿ ಜೋಪಾನವಾಗಿ ಕಾರಲ್ಲೇ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಸಂಗೀತ ಅವರು ಹೇಳ್ತಾ ಇರ್ತಾರೆ. ಇನ್ನು ಮುಂದೆ ನೀನು ಎಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ ಅಂದರೂ ನಾನಂತೂ ಬಿಡಲ್ಲ, ನೀನು ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಬಿಟ್ಟರೆ ಇನ್ನೆಲ್ಲೂ ಕರ್ಕೊಂಡು ಹೋಗ್ಬಾರ್ದು, ಇವತ್ತೊಂದು ದಿವಸ ಮಾತ್ರ ನಿನಗೋಸ್ಕರ ಬಿಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಸಂಗೀತ ಅವರು ಹೇಳಿದಾಗ, ಸರಿ ಕಣಮ್ಮ ನೀನು ಹೇಳ್ದಂಗೆ ನಾನು ಕಾರಲ್ಲೇ ಕರ್ಕೊಂಡು ಹೋಗ್ತೀನಿ, ಇವತ್ತೊಂದು ದಿವಸ ಅವಳನ್ನು ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಅಜಿತ ಭೂಮಿನ ಕರ್ಕೊಂಡು ಹೋಗೋದಕ್ಕೆ ಅಂತ ಹೋಗ್ತಾ ಇದ್ದಾಗ, ಅಜಿತ ಹುಷಾರು ಕಣೋ ನನ್ನ ಸೊಸೆ ಪಾಪು ಹುಷಾರು ಕಣೋ ಅಂತ ಅಂದ್ಬಿಟ್ಟು ಸಂಗೀತ ಅವರು ಹೇಳಿ ಹೇಳಿ ಭೂಮಿನ ಅಲ್ಲಿಂದ ಕಳಿಸ್ತಾರೆ. ಆಗ ಈ ಕಡೆ ಅಜಿತ ಸರಿ ಅಂತ ಅಂದ್ಬಿಟ್ಟು ಭೂಮಿನ ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ. ಹಾಗೆ ಇಲ್ಲಿ ಇನ್ನೊಂದು ಆಸ್ಪತ್ರೆ ಇರುತ್ತೆ, ಆ ಆಸ್ಪತ್ರೆಗೆ ಬಂದು ಬ್ಲಡ್ ಚೆಕಪ್ನೆಲ್ಲ ಮಾಡಿಸಿದ ತಕ್ಷಣನೇ ಅಂತ ಅಂದ್ಬಿಟ್ಟು ಅಜಿತ್ ಭೂಮಿ ಇಬ್ರು ಇನ್ನೊಂದು ಆಸ್ಪತ್ರೆಗೆ ಬರ್ತಾರೆ. ಬಂದಿದ ತಕ್ಷಣ ಈ ಕಡೆ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ತಾ ಇರ್ತಾರೆ. ಆಗ ಡಾಕ್ಟರ್ ಹತ್ರ ಎಲ್ಲ ಚೆಕಪ್ ಮಾಡಿಸಿದ್ದೆಲ್ಲ ಆದಮೇಲೆ, ನೋಡಿ ನಿಮ್ಮ ಹೆಂಡತಿ ಆರೋಗ್ಯವಾಗೇ ಇದ್ದಾರೆ, ನೀವೇನಕ್ಕೆ ತೋರ್ಸೋಕೆ ಬಂದಿದ್ದೀರಾ ಅಂತ ನನಗೆ ಗೊತ್ತೇ ಆಗಲಿಲ್ಲ ಅಂತ ಅಂದ್ಬಿಟ್ಟು ಡಾಕ್ಟರ್ ಕೇಳ್ತಾ ಇದ್ದಾಗ, ಅದು ಡಾಕ್ಟರ್ ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದರು, ಬ್ಲಡ್ ರಿಪೋರ್ಟನ್ನ ತೊಗೊಂಬಂದಿದ್ವು, ಅದಕ್ಕೋಸ್ಕರ ನಿಮ್ಮ ಹತ್ರ ಒಂದು ಸತಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ. ಆಗ ಸರಿ ಹಾಗಾದರೆ ಸಿಸ್ಟರ್ ನೋಡಿ ಇವರ ಬ್ಲಡ್ ತೊಗೊಳ್ಳಿ, ಬ್ಲಡ್ ತೊಗೊಂಡು ರಿಪೋರ್ಟ್ ಕಳಿಸಿ ಲ್ಯಾಬಿಗೆ ಕಳಿಸ್ರಿ ಅಂತ ಅಂದ್ಬಿಟ್ಟು ಡಾಕ್ಟರ್ ಹೇಳ್ತಾ ಇರ್ತಾರೆ. ಆಗ ಸರಿ ಅಂತ ಅಂದ್ಬಿಟ್ಟು ಭೂಮಿ ಬ್ಲಡ್ಡನ್ನ ತೊಗೊತಾರೆ, ಲ್ಯಾಬಿಗೆ ಕಳಿಸ್ತಾರೆ. ಲ್ಯಾಬಿಗೆಲ್ಲ ಕಳಿಸಿದ್ದಾದ್ಮೇಲೆ ಅವಳ ರಿಪೋರ್ಟು ಕೂಡ ಬರೋವರೆಗೂ ಈ ಕಡೆ ಅಜಿತ್ ಭೂಮಿ ಇಬ್ಬರು ಕಾಯ್ಕೊಂಡು ಕೂತಿರ್ತಾರೆ. ಆಗ ಭೂಮಿ ತುಂಬಾ ಟೆನ್ಷನ್ ಮಾಡ್ಕೊಂಡು ನೋಡ್ತಾ ಇರೋದನ್ನ ನೋಡ್ಬಿಟ್ಟು, ಭೂಮಿ ಯಾಕೆ ಈ ರೀತಿ ಟೆನ್ಷನ್ ಮಾಡ್ಕೊತಿದ್ಯಾ, ಏನೂ ಆಗಲ್ಲ ಆರಾಮಾಗಿರು ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ. ಭೂಮಿ ಇಬ್ರು ಬ್ಲಡ್ ರಿಪೋರ್ಟ್ ಬರೋದನ್ನೇ ಕಾಯ್ಕೊಂಡು ಕೂತಿರ್ತಾರೆ. ಅದೇ ಟೈಮಿಗೆ ಇಲ್ಲಿ ಬ್ಲಡ್ ರಿಪೋರ್ಟು ಬರುತ್ತೆ. ಬಂದಿದ ತಕ್ಷಣನೇ ಈ ಕಡೆ ಮೇಡಮ್ ನೋಡಿ ನಿಮ್ಮನ್ನ ಡಾಕ್ಟರ್ ಕರಿತಾ ಇದ್ದಾರೆ ಬನ್ನಿ ಅಂತ ಅಂದ್ಬಿಟ್ಟು ಸಿಸ್ಟರ್ ಕರೆದಾಗ, ಸರಿ ಅಂತ ಅಂದ್ಬಿಟ್ಟು ಅಜಿತ್ ಭೂಮಿ ಇಬ್ಬರು ಒಳಗಡೆ ಬರ್ತಾರೆ. ಆಗ ಮೇಡಮ್ ರಿಪೋರ್ಟ್ ಬಂತಾ ಅಂತ ಅಂದ್ಬಿಟ್ಟು ಅಜಿತ್ ಕೇಳ್ತಾ ಇದ್ದಾಗ, ಹೌದು ರಿಪೋರ್ಟ್ ಬಂತು ಭೂಮಿ ಅವರೇ, ನೀವು ಪ್ರೆಗ್ನೆಂಟೇ ಅಲ್ಲ, ಯಾರು ಹೇಳಿದ್ದು ನಿಮಗೆ ಪ್ರೆಗ್ನೆಂಟು ಅಂತ ಅಂದ್ಬಿಟ್ಟು, ಯಾವ ಆಸ್ಪತ್ರೆ ಡಾಕ್ಟರ್ ಹೇಳಿದ್ದು ಅಂತ ಅಂದ್ಬಿಟ್ಟು ಈ ಕಡೆ ಕೇಳ್ತಾ ಇದ್ದಾಗ, ಆಗ ಭೂಮಿಗೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ, ಅಜಿತ್ಗೂ ಸಮಾಧಾನ ಆಗುತ್ತೆ. ಅಜಿತ್ ಭೂಮಿ ಇಬ್ಬರು ತುಂಬಾ ಖುಷಿ ಪಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಭೂಮಿನೂ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಅಂತೂ ಇಂತೂ ಭೂಮಿ ಪ್ರೆಗ್ನೆಂಟ್ ಅಲ್ಲ ಅಂತ ಅನ್ನೋದು ಈಗ ಭೂಮಿಗೆ ಕನ್ಫರ್ಮ್ ಆಗೋಯ್ತು. ಯಾವತ್ತಿದ್ರೂ ಭೂಮಿ ನನ್ನ ಮಗುವಿಗೆ ತಾಯಿ ಆಗೋಳು, ಯಾವತ್ತಿದ್ರೂ ಅವಳು ನನ್ನ ಹೆಂಡ್ತಿನೆಯ. ಭೂಮಿ ನೋಡು, ನಿನ್ನನ್ನು ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ, ನಿನ್ನನ್ನು ಮನೆಯಿಂದ ಆಚೆ ಕಳಿಸೋದಕ್ಕೂ ನನಗಿಷ್ಟ ಇಲ್ಲ, ಜೀವನ ಪರ್ಯಂತ ನಿನ್ನ ಜೊತೆಯ ನಾನು ಗಂಡನಾಗಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೀನು ನನ್ನ ಹೆಂಡತಿಯಾಗಿ ಇರಬೇಕು, ಮುಂದಕ್ಕಾದರೂ ನೀನು ನನ್ನ ಮಕ್ಕಳಿಗೆ ತಾಯಿ ಆಗೇ ಆಗ್ತೀಯ ಭೂಮಿ ಅಂತ ಅಂದ್ಬಿಟ್ಟು ಅಜಿತನು ಮನಸ್ಸಿನಲ್ಲೇ ಅಂದ್ಕೊತಾ ಇರ್ತಾನೆ. ಆಗ ಈ ಕಡೆ ಸರಿ ಡಾಕ್ಟರ್ ಥ್ಯಾಂಕ್ ಯು ವೆರಿ ಮಚ್, ನೀವು ಇಷ್ಟು ಹೇಳಿದ್ರಲ್ಲ, ಕನ್ಫರ್ಮ್ ಮಾಡಿದ್ರಲ್ಲ, ಅಷ್ಟೇ ಸಾಕು ಅಂತ ಅಂದ್ಬಿಟ್ಟು ಭೂಮಿ ಅಜಿತ್ ಇಬ್ಬರು ಆ ರಿಪೋರ್ಟನ್ನು ತೊಗೊಂಡು ಆಚೆ ಕಡೆ ಬರ್ತಾರೆ. ಆಗ ಸಾಹೇಬ್ರೆ ಈ ವಿಷಯನ ಈಗ ಮನೆಯವ್ರಿಗೆ ಹೇಗೆ ಹೇಳೋದು ಸಾಹೇಬ್ರೆ, ನಾನು ಪ್ರೆಗ್ನೆಂಟು ಅಂತ ಅಂದ್ಬಿಟ್ಟು ಅತ್ತೆ ಮನೆಯವರೆಲ್ಲರೂ ಅಂದ್ಕೊಂಡ್ಬಿಟ್ಟಿದ್ದಾರೆ. ಈಗ ಈ ರಿಪೋರ್ಟ್ನ ತೊಗೊಂಡೋಗಿ ನಾವು ತೋರಿಸೋದಕ್ಕೆ ಹೋದರೆ ನೀವೇನಕ್ಕೆ ಚೆಕಪ್ ಮಾಡಿಸೋದಕ್ಕೆ ಹೋಗಿದ್ರಿ ಅಂತ ನಾನಾ ರೀತಿ ಪ್ರಶ್ನೆಗಳನ್ನ ಮಾಡ್ತಾರೆ. ಅಪ್ಪು ಬೇರೆಯಾ, ಅದರಲ್ಲೂ ಅಪ್ಪು ದೇವಯಾನಿಗೆ ಗೊತ್ತಾಯಿತು ಅಂತ ಅಂದರೆ ಅವರು ಕೂಡ ಕ್ರಾಶ್ ಕ್ವಶನ್ ಆಗ್ತಾರೆ. ಈಗ ಏನು ಮಾಡೋದು ಸಾಹೇಬ್ರೆ, ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಅವರಿಗೆ ಹೇಗೆ ಒಪ್ಸೋದು ಅಂತ ಅಂದ್ಬಿಟ್ಟು ಈ ಕಡೆ ಭೂಮಿನೂ ಹೇಳ್ತಾ ಇರ್ತಾಳೆ. ಈ ಕಡೆ ಅಜಿತನು ಏನಾದರೂ ಒಂದು ದಾರಿ ಹುಡುಕಿದ್ರಾಯ್ತು, ಅಲ್ಲಿವರೆಗೂ ನಾವು ಇದೇ ನೀನು ಪ್ರೆಗ್ನೆಂಟು ಅನ್ನೋ ರೀತಿನೇ ಮನೆಯವ್ರಿಗೆ ಗೊತ್ತಿರಲಿ, ಅಲ್ಲಿವರೆಗೂ ನಾವು ಏನು ಹೇಳೋದು ಬೇಡ, ಈಗ ಸದ್ಯಕ್ಕಂತೂ ನಾವು ಏನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಈಗ ನಮಗೆ ಕನ್ಫರ್ಮ್ ಆಗೋಯ್ತಲ್ಲ, ನಮಗೆ ಅಷ್ಟೇ ಸಾಕು, ಬಾ ಇವಾಗ ಮನೆಗೆ ಹೋಗ್ಬಿಟ್ಟು ನಾವು ಏನಾದರೂ ಒಂದು ಐಡಿಯಾ ಮಾಡಿಬಿಟ್ಟು ಮನೆಯವ್ರಿಗೆಲ್ಲರಿಗೂ ನೀನು ಪ್ರೆಗ್ನೆಂಟ್ ಅಲ್ಲ ಅಂತ ಅನ್ನೋದನ್ನ ಹುಷಾರಾಗಿ ಹೇಳಬೇಕು, ಅಲ್ಲಿವರೆಗೂ ನೀನು ಪ್ರೆಗ್ನೆಂಟು ಅನ್ನೋದು ಮನೆಯವ್ರಿಗೆ ಗೊತ್ತಿರುತ್ತೆ ಅಂತ ಅಂದ್ಬಿಟ್ಟು ಅಜಿತ್ ಭೂಮಿ ಇಬ್ಬರು ಅಲ್ಲಿಂದ ಮನೆಗೆ ಬರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಫ್ರೆಂಡ್ಸ್. ಮತ್ತೆ ಮುಂದೆ ಏನಾಗುತ್ತದೆ ಅಂತ ನೋಡೋಣ. ಈ ವಿಡಿಯೋ ಇಷ್ಟ ಇದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.